ತುಂಬ ಕಷ್ಟ. ನಾನು ಕೇಳಿದೆ ಏನಾದ್ರು ಶೇರಿಂಗ್ ಮಾಡಿ ಅಂತ. ಎಲ್ಲಿ ಪೋಸ್ಟ್ ಇಲ್ಲ ಒಂದು ಎಲ್ಲಿ ಅಲ್ಲಿ ಎಲ್ಲ ಅಲ್ಲಿಟ್ಬಿಟ್ಟವ್ರಣ್ಣ. ಅದು ಅವ್ರೇನೋ ಇಂಟರ್ವ್ಯೂ ತಗೊಬಂದ್ಬಿಡಿದ. ಇವನೇ ಪ್ರಕಾಶ್ ಹ್ಯಾಂಡ್ ಸ್ಟ್ಯಾಂಡಿ ಒಳಗೆ ತಂದ್ಬಿಡು. ಪ್ರಕಾಶ್ ನೀವು ಹೋಗಿ ಬೇಗ ತಗೋಬಾ. ಆಯಿತು, ಎಲ್ರಿಗೂ ನಮಸ್ಕಾರ. ಸೊ ಫಸ್ಟ್ ನೈಟ್ ವಿತ್ ದೆವ್ವ ಅಂತ ಇದೊಂದು ಕ್ಯೂಟ್ ಹಾರರ್ ರಿವೆಂಜ್ ಆ್ಯಕ್ಷನ್ ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾ, ಕಂಪ್ಲೀಟ್ ಸಿನಿಮಾ ಕಾಮಿಡಿ. ತುಂಬ ವಿಶೇಷವಾಗಿ ಬಂದಿರುವಂಥ ಒಂದು ಸಿನಿಮಾ. ಇನ್ನೇನು ಕೆಲವು ದಿನಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಟ್ರೈಲರ್ ಇರ್ಬೋದು, ನಿಮ್ಗೆ ಅದೆಲ್ಲ ಒಂದು ಆನ್ಸರ್ ಆಗುತ್ತೆ. ತುಂಬ ವಿಶೇಷವಾಗಿದೆ, ತುಂಬ ಒಳ್ಳೊಳ್ಳೆಯ ಹಿರಿಯ ಕಲಾವಿದರೆಲ್ಲ ಇರುವಂಥ ಒಂದು ಕ್ಯೂಟ್ ಸಿನಿಮಾ. ಇವತ್ತು ಅದರದ್ದು ಒಂದು ರೊಮ್ಯಾಂಟಿಕ್ ಸಾಂಗ್ ರಿಲೀಸ್ ಮಾಡೋಣ ಅಂತ ಆಯಿತು. ಸೊ ಸಾಂಗ್ ಆದ ತಕ್ಷಣ ಟ್ರೈಲರು ಪ್ರೀ ರಿಲೀಸ್ ಈವೆಂಟ್ ಅಂತ ಹಿಂಗೆ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸ್ವಾಮಿಯವರು ಡೈರೆಕ್ಷನ್ ಮಾಡಿದ್ದಾರೆ. ಈ ಸಿನಿಮಾದ ಬಹಳ ಪ್ರಮುಖವಾದ ಪಾತ್ರದಲ್ಲಿ ಎಲ್ಲ ಉತ್ಸಾಹಿ ಕಲಾವಿದರೆಲ್ಲ ನಮಗೆ ಹೆಗಲು ಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ಸ್ಪೆಷಲಿ ಸಂತು ಇರ್ಬೋದು, ನಿಖಿತ್ ಅವರು ಇರ್ಬೋದು, ಸುಷ್ಮಿತಾ ಅವರು ಇರ್ಬೋದು, ಹರೀಶ್ ರಾಜಣ್ಣ ಅವರು ಇರ್ಬೋದು, ಆ್ಯಂಡ್ ಶ್ರೀನಿವಾಸ್ ಮೂರ್ತಿ ಸರ್, ರಮೇಶ್ ಭಟ್ ಸರ್, ನಮ್ಮ ಸುಷ್ಮಿತಾ ಅವರು ಇರ್ಬೋದು, ಆ್ಯಂಡ್ ಮಿಮಿಕ್ರಿ ಗೋಪಿ, ಇವರೆಲ್ಲರೂ ಈ ಸಿನಿಮಾನ ಬಹಳ ಚೆನ್ನಾಗಿ ತಗೊಂಡು ಹೋಗಿದ್ದಾರೆ. ಒಂದು ಮದುವೆ ಆದ ತಕ್ಷಣ ತನ್ನ ಹೆಂಡತಿ ದೆವ್ವ ಅಂತ ಗೊತ್ತಾದ ತಕ್ಷಣ ಏನೇನು ಆಗುತ್ತೆ, ಹನಿಮೂನ್ ಆಗುತ್ತೋ ಇಲ್ವೋ ಅನ್ನೋದೇ ಕತೆ. ನೀವು ತುಂಬ ಯೋಚನೆ ಮಾಡೋಕ್ಕೆಲ್ಲ ಹೋಗಬೇಡಿ. ಫಿಲ್ಮ್ ಹೆಸರೇ ಫಸ್ಟ್ ನೈಟ್. ಇದು ನಂಗೆ ಗೊತ್ತು ನಿಮ್ಮ ತಲೆಯಲ್ಲಿ ಏನೇನು ಕ್ವಶನ್ ಬರ್ತಾ ಇದೆ ಅಂತ. ಅದಕ್ಕೂ ಮುಂಚೆ ಒಂದು ಮಾತು ಹೇಳ್ಬಿಡ್ತೀನಿ. ಮೊನ್ನೆ ಸೆನ್ಸಾರ್ ಆಯಿತು ಸಿನಿಮಾದು. ತುಂಬ ಇಂಟ್ರೆಸ್ಟಿಂಗ್ ಮ್ಯಾಟ್ರ್ ಇದು. ನಿಮಗೆ ತುಂಬ ಇಂಟ್ರೆಸ್ಟು, ಎಲ್ಲೂ ಸಿಗಲ್ಲ, ಎಲ್ಲೂ ಸಿಗಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ ಕೇಳಿಸಿ. ಸೆನ್ಸಾರ್ ಆದ ತಕ್ಷಣ ಇದೇ ಥರ ಅಧಿಕಾರಿಗಳವ್ರು ನೋಡ್ಬಿಟ್ಟು, ಪ್ರಥಮ್ ಯಾವ ಸರ್ಟಿಫಿಕೇಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಸರ್ ಇವು ಕೇಳಕ್ಕೆ ನನಗೆ ಮುಖ ಇಲ್ಲ, ಏನು ನೀವು ಕೊಟ್ಟರು ಒಪ್ಕೊಳಕ್ಕೆ ನಾನು ರೆಡಿ ಇಲ್ಲ. ನಾವು ಮ್ಯಾಕ್ ಬರ್ತೀನಿ, ನೀವು ಕೆಳಗೆ ಕೇಳಿರಿ, ಮಧ್ಯದಲ್ಲಿ ಯು ಎ ಬಂದ್ಬಿಡಮ್ಮ ಸರ್ ಅಂತ ಹೇಳಿದೆ. ಅಯ್ಯೋ ಅದು ಓಕೆ, ಬಟ್ ಯು ಎ ಕಷ್ಟ ಆಗುತ್ತೆ ಪ್ರಥಮ. ಯಾಕೆ ಸರ್? ಅಲ್ಲಿ ಟೈಟ್ಲು ಏನು ಟೈಟ್ಲು ಸರ್? ಫಸ್ಟ್ ನೈಟ್ ವಿತ್ ದೆವ್ವ ಅನ್ನೋದು ನಿಮ್ಮ ಪ್ರಾಬ್ಲಮ್ಮ. ಒಂದು ಕೆಲಸ ಮಾಡಿ ಸರ್, 10 ಸೀಸನ್ ಕಾಮಿಡಿ ಕಿಲಾಡಿಗಳು, 5 ಸೀಸನ್ನು ಮಜಾ ಟಾಕಿಸು, ಮಜಾ ಭಾರತ, 3 ಸೀಸನ್ನು ಗಿಚ್ಚಾಗಿಲಿ. ಮುಖ ಏನು ನೋಡ್ತೀವಿ ಅಲ್ಲಿ ನೋಡು, ನಿಂದೆ ಹೇಳ್ತಾ ಇರೋದು ಕಣ. ಅಲ್ಲಿ ಓಪನ್ ಮಾಡ್ತಿದ್ದಂಗೆ ಬರುತ್ತಲ್ಲಿ ಫಸ್ಟ್ ನೈಟಲ್ಲಿ ತಗಲಾಕಿಕೊಂಡದ್ದು ಖಾಲಿ ಸಂತು, ಫಸ್ಟ್ ನೈಟಲ್ಲಿ ಎಡವಟ್ಟು ಮಾಡಿಕೊಂಡ ಮಂಜು ಪಾವಗಡ, ರಚಿತಾರ ಮುಂದೆ ಫಸ್ಟ್ ನೈಟಲ್ಲಿ ಎಡವಟ್ಟು ಮಾಡಿಕೊಂಡ ಮಂಜು ಪಾವಗಡ. ಬರೀ ಇಂಥದ್ದೇ ಇರ್ತದೆ ಅಂತ ಎಲ್ಲ ಸ್ಕಿಟ್ಗಳು 2.5-3 ಬಿಲಿಯನ್ ಹೋಯ್ತದೆ. ನಿಂದು ಹೋಗೈತಣ್ಣ. SNP ಪರ್ಮಿಷನ್ ಕೊಟ್ಟವ್ರು, ಅವ್ರಿಗೆಲ್ಲ ಕೊಟ್ಟವ್ರೆ, ನನಗೆ ಮಾತ್ರ ಯಾಕಣ ಕೊಡಲ್ಲ ಅಂತ ನಾನು ಕೇಳಿದೆ. ಇನ್ನೇನು ಫಸ್ಟ್ ನೈಟ್ ವಿತ್ ದೆವ್ವ ಬದಲು ಮೊದಲ ರಾತ್ರಿಯಲ್ಲಿ ಒಂದು ದೆವ್ವ ಬಂದು ಕಾಣಿಸಿಕೊಂಡಿತ್ತು ಒಂದು ಟೈಟ್ ಇಡೋಕ್ಕಾಯ್ತದಾ? ಆಯ್ತದ ಸರ್ ಅಂದೆ. ಇಲ್ಲ ಬಿಡಿ ಪ್ರಥಮ್, ಇಲ್ಲ, ಒಂದು 10 ನಿಮಿಷ ಹೊರಗಡೆ ಇನ್ನು ಪುನಃ ಡಿಸ್ಕಷನ್ ಎಲ್ಲ ಮಾಡಿದ್ರು. ಡಿಸ್ಕಷನ್ ಮಾಡ್ಬಿಟ್ಟು ಮತ್ತೆ ಕರೆದ್ರು. ಪ್ರಥಮ್ ಅದು ಎಲ್ಲ ಇದೆ, ಲಾಸ್ಟಲ್ಲಿ ದೆವ್ವ ತಲೆ ಕತ್ತರಿಸೋದೈತಲ್ಲ, ಅದಕ್ಕೆ ನಮಗೆ ಹೇಗೆ ಕೊಡಬೇಕಾಗಿ ಬರುತ್ತೆ ಸರ್? ಹೆಂಗಸರು ಬೆಳಿಗ್ಗೆ ಎದ್ದ ತಕ್ಷಣ ಕ್ಯಾರೆಟು, ಬೀನಿಸು, ಬೀಟ್ರೋಟ್ ಕಟ್ ಮಾಡ್ತಾರೆ. ಸೊ ಅದೇ ಥರ ನಮ್ಗೆ ನಿಮ್ಗೊಂದು ಹಂಗೆ ಹೇಳ್ಬಿಟ್ಟು ಒಂದು ಇಂಪಾರ್ಟೆಂಟ್ ಹೇಳಿದೆ. ಅದೇ ಪ್ರಮಾಣದಲ್ಲಿ ನಮಗೆ ಶಿವಣ್ಣ ತುಂಬ ಇಷ್ಟವಾದ ಹೀರೋ, ನಮ್ಮ ಫೇವ್ರೇಟು. ಬೈರ್ತಿರಡಗಲ್ ಬಿಫೋರ್ ಕ್ಲೈಮ್ಯಾಕ್ಸ್ ಇಂಟ್ರೋಲ್ ಆದಮೇಲೆ ರುಪುಕ್ ಕಟ್ ಮಾಡ್ತಾರೆ, ಒಂದು 50 ಜನ ಸತ್ತೋಯ್ತಾರೆ. ಪ್ರಭಾಸ್ ನನ್ನ ಸೌತ್ ಇಂಡಿಯಾದ ಗುಡ್ ನಟ, ಅವರು ಟಪಕ್ ಕಟ್ ಮಾಡ್ತಾರೆ ಸಲಾರ್ಲಿ, 500 ಜನ ಸತ್ತೋಯ್ತಾರೆ. ಆಮೇಲೆ ಶ್ರೀ ಮುರಳಿ ಅವರು ಟುಪುಕ್ನೆ ಬಗೀರ ಫಿಲಮಲ್ಲಿ ಪ್ರೀ ಕ್ಲೈಮ್ಯಾಕ್ಸಲ್ಲಿ ಜುಂಕಿಂಗ್ ಅಂತಾರೆ, 100 ಜನ ಸತ್ತೋಯ್ತಾರೆ. ಅವ್ರು ಎಲ್ಲರೂ ಕಟ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ರೆ ನನಗೆ ಯಾಕೆ ಸರ್ ಕೊಡಲ್ಲ, ಕೊಡಿ ಸರ್ ಅಂತ ಹಿಡ್ಕೊಂಡೆ. ಆಗ ಅವರು, ಸರ್ ನಾನು ಹೊಡೆದ್ರೆ ಇಲ್ಲಿ ಬೀಳ್ತದೆ, ಈ ಸುಷ್ಮಿತಾ ದೆವ್ವ ಹೊಡೆದ್ರೆ ಅಲ್ಲಿ ಬೀಳಬೇಕು, ಅದೇ ನಿಜವಾದ ದೆವ್ವದ ಕೆಪಾಸಿಟಿ ಅಂತ ಹೇಳ್ಬಿಟ್ಟು ಹೇಳಿದಕ್ಕೆ ಅವರು, ಸರಿ ಪ್ರಥಮ್ ಇನ್ನೊಂದು 10 ನಿಮಿಷ ಹೊರಗಡೆ ನಡ್ರಿ ನೀವು. ಪೂರ ಡಿಸ್ಕಷನ್ ಮಾಡೋರು. ಪ್ರಥಮ್ ಆ್ಯಕ್ಷನ್ನು ಮತ್ತು ಡೈಲಾಗ್ ಎಲ್ಲ ಜಾಸ್ತಿ ಇದೆ. ಈ ಸಂತೋರ್ದಿರೋ ಡೈಲಾಗ್ ಇದೆ, ಅದು ಎಲ್ಲ ಇದಾಗುತ್ತೆ. ದೆವ್ವಕ್ಕೆ ಏನು ಕಿತ್ಕತ್ಯ ಅಂತ ಕೇಳೋದೈತೆ, ಅದಕ್ಕೆ ಏನು ಮಾಡ್ಕತ್ಯ ಅಂತ ಮಾಡೋಣ ಸರ್. ನಿಮ್ಮನ್ನು ನಾನು ವಿರೋಧಿಸಕ್ಕೆ ಬಂದೆ. ಪ್ರಥಮ್ ವೈ ಡೋಂಟ್ ನೀವು RCB ಯಾಕೆ ಹೋಗಬಾರ್ದು? ನಂಗೆ RCB ಗೊತ್ತು, ಈ ಕಾಲೆಲ್ಲ ತುಳಿದ್ಬಿಟ್ಟೆಲ್ಲ ಮೊನ್ನೆ ಸತ್ತೋಗ್ಬಿಟ್ಟಲ್ಲ ಪಾಪ ಜನ ನೋಡೋಕ್ಕೆ. RC ಗೊತ್ತಿಲ್ಲ ನಂಗೆ. RC ಅಂದರೆ ರಿವೈಸಿಂಗ್ ಕಮಿಟಿ ಅಂತ. ಅಲ್ಲಿ ಹೋದರೆ ಪ್ರಥಮ್ ಬಹುಶಃ ನಿಮ್ಗೆ ಇವನೇ ಕೊಡ್ಬೋದು ಅಂದರು. ಇಲ್ಲ ಸರ್, ನೀವು ಕಷ್ಟಪಟ್ಟು KS IAS ಓದ್ಕೊ ಬಂದಿದ್ದೀರಾ, ನಿಮಗೆ ಜಡ್ಜ್ಮೆಂಟ್ ಕೊಡೋಕ್ಕಾಗಲ್ಲ. ನಿಮ್ಮ ಜಡ್ಜ್ಮೆಂಟ್ನ ಚಾಲೆಂಜ್ ಮಾಡಿ ಇನ್ಯಾರತ್ರ ನಾನು ಸರ್ಟಿಫಿಕೇಟ್ ಇಸ್ಕೊಂಡು ನಿಮ್ಮ ಶಾರದಾಗೆ ಅವಮಾನ ಮಾಡಲ್ಲ ಸರ್. ನಾನು ನಿಮ್ಮ ತವಕ್ಕೆ ಜಗಳ ಆಡ್ತೀನಿ, ನಿಮ್ಮ ತವಕ್ಕೆ ಕೂತ್ಕೊತೀನಿ, ನಿಮ್ಮ ಹತ್ರ ಇಸ್ಕೊತೀನಿ ಸರ್ ಅಂತ ಹೇಳಿದೆ. ಸರಿ ಒಂದು 10 ನಿಮಿಷ ಮತ್ತೆ ಹೊರಗಡೆ ಇರಿ. ಪುನಃ ಇನ್ನಷ್ಟು ಡಿಸ್ಕಷನ್ ಮಾಡಿದ್ರು, ಅದು ಇದು ಎಲ್ಲ ಹೇಳಿ ಫೈನಲಿ ಒಂದು ಆಪ್ಷನ್ ತಗೊಳ್ಳಿ ಪ್ರಥಮ್, ಇದು ಮಾಡಿ ಅಂದರು. ಸರ್ ಆಪ್ಷನ್ ಅಂದರೆ ಏನು ಗೊತ್ತಾ? ಹೋಟ್ಲಿಗೆ ಹೋದರೆ ರೈಸ್ ಬಾತ್ಗೆ ಆಪ್ಷನ್ನು ಚಿತ್ರಾನ್ನ ಪುಳಿಯೋಗರೆ, ದೋಸೆಗೆ ಆಪ್ಷನ್ನು ಸೆಟ್ ದೋಸೆ, ಮಸಾಲೆ ದೋಸೆ, ಪ್ಲೇನ್ ದೋಸೆ, ಇಡ್ಲಿಗೆ ಆಪ್ಷನ್ನು ರವೆ ಇಡ್ಲಿ, ತಟ್ಟೆ ಇಡ್ಲಿ, ಆ ಥರ.
ಹೇಗೆ ಆಪ್ಷನ್ನು ಯು ಎನೇ ಆಗಿರ್ತದೆ. ನೀವು ಕೊಡಲೇಬೇಕು, ನಾನು ಬಿಡೋದೇ ಇಲ್ಲ ಅಂತ ಹೇಳ್ಬಿಟ್ಟು ಇಸ್ಕೊಂಡು ಬಂದೆ. ಫೈನಲಿ ಪ್ರಥಮ್ ಏನು ಮಾತಾಡಿ ಸುಮ್ಮನೆ ಸೈನ್ ಹಾಕಿ ನೀವು ಅಂತ ಹೇಳೋದು, ನಾನು ಸೈನ್ ಹಾಕ್ತೆ, ಅವರು ಸೈನ್ ಹಾಕಿ ಯು ಎ ಕೊಟ್ಟರು. 1-2-3 ತಲೆ ಕಟ್ ಮಾಡೋದು ಅದು ಇದು ಸೀನ್ ಬಿಟ್ಟು ಮಿಕ್ಕಿದೆಲ್ಲ ತುಂಬ ಚೆನ್ನಾಗಾಯಿತು, ಎಲ್ಲ ಚೆನ್ನಾಗಿ ಬಂತು. ಸಿನಿಮಾ ನಿಮ್ಗೆ ಏನು ಅನಿಸ್ತು ಅಂದರೆ ತುಂಬ ಒಳ್ಳೆ ಕತೆ ಇದೆ ಪ್ರಥಮ್, ನನಗಿಷ್ಟ ಆಯಿತು. ಸೊ ಅದೆಲ್ಲ ಆದಮೇಲೆ ಫೈನಲಿ ಒಂದು ಮಾತು ಹೇಳಿದ್ರು. ಹಿಂಗಾಗಿ ಮಾತು ಹೇಳ್ತಾ ಇದ್ದೀನಿ. ಅವ್ರು ಹೇಳಿದ್ರು, ಪ್ರಥಮ್ ಯಾವಾಗಲೂ ನಮ್ಮ ಸೆನ್ಸಾರ್ ಅವ್ರನ್ನ ಎಲ್ಲರೂ ಹಂಗೆ ಅನ್ಕೊಳ್ತಾರೆ, ನಾವು ಸರಿ ಇಲ್ಲ, ನಮ್ಮೇಲೆ ಬಂದು ಹೊರಗಡೆ ಬರ್ತಿದ್ದಂಗೆ ಆರ್ಗ್ಯುಮೆಂಟ್ ಮಾಡೋಕ್ಕೆ ಶುರು ಮಾಡ್ಬಿಡ್ತಾರೆ, ಅಯ್ಯೋ ನಂಗೆ ಅರ್ಥ ಅಂದರೆ ಆಯಿತು ಅಂತ. ನಮ್ಗೆ ಈ ಥರ ಕನ್ವಿನ್ಸ್ ಮಾಡಿದ್ರೆ ನಾವು ಯಾಕೆ ಒಪ್ಕೊಳ್ಳೋಣ ಹೇಳಿ. ಸೊ ನಾನು ಸಾವಿತ್ರಿ ಇದ್ದಂಗೆ, ನೀವು ಯಮಧರ್ಮ ಇದ್ದಂಗೆ. ಯಮಂತೋ ಸಾವಿತ್ರಿ ಹೋರಾಡಿ ಹೆಂಗೆ ಒಂದು ಗಂಡನ ಉಳಿಸ್ಕೊಂಡ್ರೆ ನಾನು ನನ್ನ ಸಿನಿಮಾ ಉಳಿಸ್ಕೊತೆ. ನಾನು ತುಂಬ ಇಂಪಾರ್ಟೆಂಟು, ನನ್ನ ಸಿನಿಮಾ ದಯವಿಟ್ಟು ಯು ಎ ಕೊಟ್ಬಿಡಿ, ಟುಪ್ಪಕ್ಕೂ ಯಾವುದೋ ಚಾನಲ್ಗೆ ಮಾರ್ಕೊಂಡು ಬದುಕೊಬಿಡ್ತೀನಿ, ನಾನು ಸ್ವಲ್ಪ ಸಾಲಾಗಿಲ್ಲ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದೆ. ಅವರು ಕೊಟ್ಟರು, ಯು ಎ ತಗೊಂಡು ಬಂದೆ. ಇದಿಷ್ಟು ಹೌದು. ಇಲ್ಲ ಹಗ್ಲಲ್ಲ, ಸಂಜೆ ತೋರಿಸುತ್ತೆ ನಾವು ದೇವನ. ಅದಾದ್ಮೇಲೆ ಒಂದು ಮಜಾ ನಡೀತು. ಆಮೇಲೆ ಸರ್ ನೆಕ್ಸ್ಟ್ ಸಿನಿಮಾ ಯಾವ್ದು ನೋಡ್ತೀರಾ ಸರ್? ಯಾಕೆ ಅಲ್ಲ, ನೆಕ್ಸ್ಟ್ ದಿನಕ್ಕೆ 3-4 ನೋಡ್ತೀವಿ ರೀ ಪ್ರಥಮ್. 10 ರಿಂದ 15 ನಿಮಿಷ ಡಿಸ್ಕಷನ್ ಇದೆ ನಿಮ್ಮ ಜೊತೆ. 4.25 ಅವರ್ ನಾನು ಡಿಸ್ಕಷನ್ ಮಾಡಿ ನನ್ನೇ ಬಿಡಲಿಲ್ಲ ನೀವು. ನನ್ನ ಸಿನಿಮಾ ಉಳಿಸ್ಕೊಳಕ್ಕೆ ಮಾಡ್ತೀರಾ ಹೋರಾಟ ಸರ್, ದಯವಿಟ್ಟು ಮಾಡಿ ಅಂತ ಹೇಳ್ಬಿಟ್ಟು ಬಂದೆ. ಸೊ ಇವು ಹೇಗೆ ಕೊಟ್ಟರು. ಈಗ ರಿಲೀಸ್ಗೆಲ್ಲ ರೆಡಿ ಇದೆ. ಈ ಸಮಯದಲ್ಲಿ ನಿಮ್ಮೆಲ್ಲರೂ ಸಹಕಾರ ಇರಲಿ. ಆ್ಯಂಡ್ ಈ ಸಿನಿಮಾದ ಬಹಳಷ್ಟು ವಿಶೇಷತೆ ಇದೆ. ಸಂತು ತುಂಬ ಅದ್ಭುತವಾಗಿ ನಿಮ್ಮನ್ನು ರಂಜಿಸ್ತಾರೆ. ಕಾಮಿಡಿ ಇರ್ಬೋದು. ದೆವ್ವಕ್ಕೇಂದ್ರೆ ಈಗ ಆ ಒಂದು 30-40 ವರ್ಷದಿಂದ ಒಂದೇ ಯೂನಿಫಾರ್ಮ್ ವೈಟ್ ಆ್ಯಂಡ್ ವೈಟ್ ಫಿಕ್ಸ್ ಮಾಡ್ಬಿಟ್ಟವ್ರೆ. ನಮ್ಮ ದೆವ್ವಕ್ಕೆ ನಾವು ಸಖತ್ತಾಗಿರೋ ಕಾಸ್ಟ್ಯೂಮ್ಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗೆಲ್ಲ ಮಾಡಿಸಿದ್ವಿ. ಕೆಂಪು ಸೀರೆಲ್ಲ ತುಂಬ ಚೆನ್ನಾಗೇ ಮಾಡಿಸಿದ್ವಿ. ಫಸ್ಟ್ ಟೈಮ್ ದೆವ್ವಕ್ಕೆ ಕಾಸ್ಟ್ಯೂಮ್ ಚೇಂಜ್ ಆಗೈತೆ, ಹೌದಾ ಇಲ್ವೋ? ಹೌದು. ಇಲ್ಲ ಅಂದ್ಬಿಡಿ ಇಲ್ಲ ಅಂತ ನೋಡ್ತೀನಿ ಆಮೇಲೆ. ಹೌದು. ಸೊ ಇನ್ನು ಈ ಸಾಂಗ್ ಬಗ್ಗೆ ಹೇಳ್ತೀನಿ ಒಂದು ಮಾತು. ತಮ್ಮ ಎಲ್ಲ ಪ್ರಶ್ನೆಗಳಿಗೂ ಮೊದಲನೇ ಉತ್ತರ, ಸಿನಿಮಾ ಹೆಸರೇ ಈಗ ನೋಡಿ, ವಿರಹದ ಭಾವ ಅಂತ ಯಾವುದೋ ಇಟ್ಟರೆ ನಾನು ಈ ಮೂಲೆಯಲ್ಲಿ ಇರ್ತೀನಿ, ಅವಳು ಆ ಮೂಲೆಯಲ್ಲಿ ಇರ್ತಾರೆ ಹೀರೋಯಿನ್, ನಡೀತೆ ಸಿನಿಮಾ ಹೋಗಿ. ಸಿನಿಮಾ ಹೆಸರೇ ಫಸ್ಟ್ ನೈಟ್ ವಿತ್ ದೆವ್ವ ಐತೆ. ಆ ಟೈಟ್ಲ್ ಹಂಗಿರೋದ್ರಿಂದ ನೀವು ಜಾಸ್ತಿ ಯಾವುದೂ ಯೋಚನೆ ಮಾಡಿದ್ರೆ ಫಸ್ಟ್ ನೈಟ್ ವಿತ್ ದೆವ್ವಲ್ಲಿ ಫಸ್ಟ್ ನೈಟ್ ರಿಲೇಟೆಡ್ಡೇ ಸಾಂಗ್ ಇರೋದ್ರಿಂದ ನೀವು ಜಾಸ್ತಿ ಯೋಚನೆ ಮಾಡಿದ್ರೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಇದು ನನ್ನ ರಿಕ್ವೆಸ್ಟು. ಪುನಃ ಇನ್ನೇನು ಕೇಳೋದಕ್ಕೂ ಮುಂಚೆ ಡೈರೆಕ್ಟ್ ಏನು ಹೇಳ್ತಾರೆ, ಕೊರಿಯೋಗ್ರಾಫರ್ ಏನು ಹೇಳ್ತಾರೆ ಅದು ಮಾಡಿರ್ತೀವಿ. ಸಿನಿಮಾಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ. ಅದು ಸಿನಿಮಾದಲ್ಲಿ 3-4 ನಿಮಿಷ ಬರ್ತದೆ. ಸಿನಿಮಾ ಆಗುತ್ತೋ ಫಸ್ಟ್ ನೈಟ್ ಇಲ್ವೋ ಅನ್ನೋದ್ರ ಬಗ್ಗೆ. ಇದು ಕಾಶಿನಾಥ್ ಸ್ಟೈಲ್ ಆಫ್ ಸಿನಿಮಾ. ನೀವು ಕಾಶಿನಾಥ್ ಸರ್ ಸಿನಿಮಾ ನೋಡ್ತಿರಲ್ಲ, ಅನಂತರ ಮೂರ್ಖ, ಆ ಟೈಪ್ ಆಫ್ ಸಿನಿಮಾ ಇದು. ಸೊ ಅದ್ರ ಜೊತೆಗೆ ಹಾರರ್ ಇರುವಂಥ ಸಿನಿಮಾ. ಸೊ ಸ್ವಾಮಿಯವರು ವಿಶೇಷವಾಗಿ ಛಾಯಾಗ್ರಹಣ ಮಾಡಿ ಸಿನಿಮಾಗೆ ಸಹಕಾರ ಕೊಟ್ಟಿದ್ದಾರೆ. ಸಂತು ಹರೀಶ್ ರಾಜ್ ಸರ್ ಈ ಸಿನಿಮಾದ ತುಂಬ ಪ್ಲಸ್ ಪಾಯಿಂಟು. ಆ್ಯಂಡ್ ಮಿಮಿಕ್ರಿ ಗೋಪಿ ಆ್ಯಕ್ಚುಲಿ ಅವರು ಇವತ್ತು ಇರಬೇಕಾಗಿತ್ತು, ಶೂಟ್ ನಡೀತಾ ಇದೆ. ಸೊ ನಾನು ಟ್ರೈ ಮಾಡಿದೆ, ಅದಕ್ಕೆ ಒಂಚೂರು ಎಕ್ಸ್ಟೆಂಡರ್ ಸೆಕೆಂಡ್ ಹಾಫ್ ಎಲ್ಲರೂ ಮಾಡೋಣ ಅನ್ನೋ ಕಾರಣ ಬಹಳ ಟ್ರೈ ಮಾಡಿದ್ವಿ. ಅವರು ಜಾಯ್ನ್ ಆಗೋದು ಲೇಟ್ ಆಯಿತು. ನಿಮ್ಮೆಲ್ಲರ ಸಹಕಾರ ಇರಲಿ. ಈ ವಿಷಯ ಆದಮೇಲೆ ಇನ್ನೊಂದಷ್ಟು ಅಪ್ಡೇಟ್, ಬೇರೆ ಒಂದು ಅಪ್ಡೇಟ್ ನಿಮ್ಮ ಮಾಧ್ಯಮಕ್ಕೆ ನಾನು ಗಮನಕ್ಕೆ ತರಬೇಕಾದಿದೆ. ಬಹಳ ಒಳ್ಳೆಯ ವಿಚಾರ. ಸೊ ಈಗ ಸಿನಿಮಾ ರಿಲೇಟೆಡ್ ಇದಾಗಿರೋದ್ರಿಂದ ನೆಕ್ಸ್ಟು ನಮ್ಮ ಡೈರೆಕ್ಟು ಮತ್ತು ನಿಖಿತ್ ಅವರು ಆ್ಯಂಡ್ ಸಂತು ಅಣ್ಣ. ನಾನು ಇನ್ನೊಂದು ಮಾತು ಹೇಳೋದು ಮರ್ತೆ, ಸಂತು ಕ್ಯಾಮ್ರಾ ಹಿಂದೆ ಏನು ಮಾಡೋರು ನಾನು ಅವ್ರು ನೋಡ್ಕೊಂಡು 10% ಡೈರೆಕ್ಟ್ ಹೇಳ್ಕೊಟ್ಟಿದ್ದು ಮಾಡೋ ಪ್ರಯತ್ನ ಮಾಡಿದ್ದೀನಿ ಅಣ್ಣ. ಇದೊಂದು ಮಾತಿರಲಿ ಸಾಂಗನ್ನ ನಿನ್ನೆ ನೋಡ್ಕೊಂಡೇ ಮಾಡಿರೋದಣ್ಣ ನೀನು. ಆಯಿತಾ? ಥ್ಯಾಂಕ್ ಯು ಅಣ್ಣ. ಮಾತಾಡ್ತಾರೆ ಈಗ. ಎಲ್ಲರಿಗೂ ನಮಸ್ತೆ. ನನಗೆ ತುಂಬ ಮಾತಾಡೋಕ್ಕೆ ಬರಲ್ಲ. ಕ್ಯಾಮ್ರಾ ಹಿಂದೆ ಕೆಲಸ ಮಾಡೋದು ಮಾತ್ರ ಗೊತ್ತು. ನಮ್ಮ ಎಡಿಟ್ರು ನಾಗೇಶ್, ಆಮೇಲೆ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ನಮ್ಮ ದಯ್ಯನಿಗಂತೂ CG ವರ್ಕ್ ಮಾಡ್ತೀನಿ ನಾನು. ದಿನ ಫಸ್ಟ್ ನೈಟೇ, ದಿನ ನೈಟೇ ಫುಲ್ ಕೆಲಸನೇ ಅವನಿಗೆ, ನೈಟೇ. ಆ ಥರ ನಮ್ಮ ಆರ್ಟಿಸ್ಟು ನಿಖಿತ ಸ್ವಾಮಿ ಆಗಲಿ, ಸುಸ್ಮಿತಾ ಆಗಲಿ, ಸಂತು ಅಣ್ಣ ಆಗಲಿ, ಎಲ್ಲರೂ ತುಂಬ ಚೆನ್ನಾಗಿ ನನಗೆ ಎಂಕರೇಜ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ನಾನೇ ನಿರ್ದೇಶನ ಮಾಡಿ ಛಾಯಾಗ್ರಹಣ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತಿದ್ದೀವಿ. ನಿಖಿತ ಮಾತಾಡ್ತಾರೆ ನೋಡಿ ಈಗ.